ಇಬ್ರಿಯ ಪುಸ್ತಕ 11ನೇ ಅಧ್ಯಾಯ 1 ಮತ್ತು 2 ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ಇಬ್ರಿಯ ಪುಸ್ತಕ 11ನೇ ಅಧ್ಯಾಯ 1-2 ವಾಕ್ಯಗಳನ್ನು ನಾವು ನೋಡಿಕೊಳ್ಳೋಣ. ಹೀಬ್ರೂಸ್ ಚಾಪ್ಟರ್ 11 ವರ್ಸಸ್ 1 and 2 ಓದಿಕೊಳ್ಳೋಣ. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾದದರಿಂದಲೇ ಒಳ್ಳೆ ಹೆಸರನ್ನು ಹೊಂದಿದರು. ಆಮೆನ್, ಹಲ್ಲೆಲೂಯಾ. ನಾವು ಈ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ನಂಬಿಕೆ ಕುರಿತಾಗಿ ವಿಷಯವನ್ನು ನಾವು ನೋಡುತ್ತಾ ಇದ್ದೇವೆ. ನಂಬಿಕೆಗೆ ಅರ್ಥ ಕೊಡುವಂಥ ಒಂದು ವೇದ ಇದೆ ಅಂತಂತಂದ್ರೆ, ಒಂದು ಪುಸ್ತಕ ಇದೆ ಅಂತಂದ್ರೆ ಅದು ಸತ್ಯವೇದ ಮಾತ್ರ. ನೀವು ನಂಬಿಕೆ ಇದೆ ಅಂತಂದ್ರೆ ನಂಬಿಕೆ ಏನು ಹೇಳ್ತೀರಾ? ನಂಬಿಕೆ ಒಂದು ಧೈರ್ಯ ಪಡಿಸುವಂಥದ್ದು, ನಮ್ಮೊಳಗೆ ಏನೋ ಒಂದು ಏನಂತಾರೆ, ಒಂದು ಕಾನ್ಫಿಡೆನ್ಸ್ ಬರುವಂಥ ಒಂದು ವಿಷಯ ಎಂಬುದಾಗಿ ಹೇಳಿ ನಾವು ಅಂದ್ಕೊಂಡಿದ್ದೀವಿ. ಆದರೆ ಸತ್ಯವೇದ ಅದನ್ನು ಸ್ಪಷ್ಟವಾಗಿ ನಂಬಿಕೆ ಅಂದರೆ ಏನು, ನಂಬಿಕೆ ಅಂದರೆ ಹೀಗೆ ಇರುತ್ತೆ, ನಂಬಿಕೆಯನ್ನು ನೀವು ನಂಬಿಕೆ ಅಂದರೆ ಏನೆಂಬುದಾಗಿ ಅಂದುಕೊಂಡಿದ್ದೀರೋ ಅದನ್ನು ಏನು ಮಾಡ್ತಾ ಇದೆ, ನಂಬಿಕೆಯನ್ನು ಟ್ಯೂನ್ ಮಾಡುತ್ತಾ ಇರೋದನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ನಂಬಿಕೆಗೆ ಅರ್ಥ ಕೊಡುವಂಥ ಒಂದೇ ಒಂದು ವೇದ ಈ ಭೂಮಿಯಲ್ಲಿ ಇದೆ ಅಂತಂತಂದ್ರೆ ಅದು ಸತ್ಯವೇದ ಮಾತ್ರವಾಗಿದೆ. ಹಲ್ಲೆಲೂಯಾ. ನಂಬಿಕೆ ನಮಗೆ ಏನು ಕೊಡುತ್ತೆ ಅಂತಂದ್ರೆ ಒಳ್ಳೆ ಹೆಸರನ್ನ ಕೊಡ್ತದಂತೆ. 2ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ನಂಬಿಕೆ ನಮಗೆ ಒಳ್ಳೆ ಹೆಸರನ್ನ ಕೊಡುತ್ತೆ. ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು ನಂಬಿ ಏನ್ ಮಾಡಿದ್ರಂತ, ಒಳ್ಳೆ ಹೆಸರನ್ನ ಪಡೆದುಕೊಂಡ್ರು. ಯಾರಿಂದ ಒಳ್ಳೆ ಹೆಸರನ್ನ ಪಡೆದುಕೊಂಡ್ರು? ದೇವರಿಂದ ಒಳ್ಳೆ ಹೆಸರನ್ನ ಪಡೆದುಕೊಂಡರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಗೆಲ್ಲ ಒಳ್ಳೆ ಹೆಸರು ಬರಬೇಕು ಅಂತಂದ್ರೆ ನಿಮ್ಗೇನಿರ್ಬೇಕು? ಏನಿರ್ಬೇಕ್ರಿ? ನಂಬಿಕೆ ಇರಬೇಕು. ಅದೇ 11ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಆದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯವಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ನಮಗೆ ಒಳ್ಳೆ ಹೆಸರನ್ನು ಪಡೆದುಕೊಳ್ಬೇಕು, ದೇವರನ್ನ ಮೆಚ್ಚಿಸಬೇಕು ಅಂತಂತಂದ್ರೆ ನಂಬಿಕೆ ಬಹಳ ಮುಖ್ಯವಾಗಿದೆ. ಪಕ್ಕದಲ್ಲಿರೋರ್ನ ನೋಡಿ ಹೇಳ್ರಿ, ನಂಬಿಕೆ ಬಹಳ ಮುಖ್ಯ. ನೀನ್ ದೇವ್ರನ್ನ ಮೆಚ್ಚಿಸ್ಬೇಕಂದ್ರೆ, ನಿನಗೆ ಒಳ್ಳೆ ಹೆಸರು ಬೇಕಂದ್ರೆ ನಿನಗೆ ನಂಬಿಕೆ ಬಹಳ ಮುಖ್ಯ. ಯಾರ ಮೇಲೆ ನಂಬಿಕೆ ಇರಬೇಕು? ನಂಬಿಕೆ ಯಾರ ಮೇಲೆ ಇರಬೇಕು? ದೇವರ ಮೇಲೆ ಇರಬೇಕು. ನಾವು 6ನೇ ವಾಕ್ಯದಲ್ಲಿ ಓದಿದೇವಲ್ಲ, ದೇವರು ಇದ್ದಾನೆ, ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದಾಗಿ ಹೇಳಿ ನಾವೇನ್ ಮಾಡಬೇಕು? ನಂಬಬೇಕು ಎಂಬುದಾಗಿ ಹೇಳಿ ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯಾ. ನಂಬಿಕೆಗೆ ಬೇಕಾದಂಥ ವಿಷಯಗಳನ್ನ ನಾವು ಆ್ಯಡ್ ಮಾಡುವುದು ಬಹಳ ಅವಶ್ಯಕತೆ. ಸುಮ್ಮನೆ ನಾನು ದೇವ್ರನ್ನ ನಂಬ್ತೀನಿ, ದೇವ್ರು ನನಗೆ ಒಳ್ಳೇದು ಮಾಡ್ತಾನಂತ ನಾನು ನಂಬ್ತೀನಿ, ಸುಮ್ಮನೆ ದೇವ್ರನ್ನ ನಂಬ್ತೀನಿ, ದೇವ್ರಿದ್ದಾನಂತ ನಂಬ್ತೀನಿ, ದೇವ್ರು ಮಾಡ್ತಾನಂತ ನಂಬ್ತೀನಿ. ಯಾಕೆ ನಂಬಬೇಕು? ನಂಬಿಕೆಗೆ ಏನು ಆ್ಯಡ್ ಮಾಡಬೇಕು? ಈ ವಿಷಯಗಳನ್ನು ನಾವು ಈ ದಿನದಲ್ಲಿ ನಾವು ತಿಳಿದುಕೊಳ್ಳೋಣ. 1ನೇ ವಾಕ್ಯದಲ್ಲಿ ನಾವು ಓದುವಾಗ, ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು. ನಂಬಿಕೆಗೆ ನಿರೀಕ್ಷೆ ಬಹಳ ಮುಖ್ಯ. ಒಂದು ವಿಷಯಕ್ಕೆ ನಾವು ನಿರೀಕ್ಷಿಸುತ್ತಾ ಇದ್ದೇವೆ, ಅದಕ್ಕೆ ಅದು ಏನಂತಾರಂದ್ರೆ ನಂಬಿಕೆ ಆಗಿರುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನಿರೀಕ್ಷಣೆ ಮತ್ತು ಭರವಸೆ ಈ ಎರಡು ಕೂಡಿದ್ದೇ ನಂಬಿಕೆ ಆಗಿರುವಂಥದ್ದಾಗಿದೆ. ಹೇಳ್ರಿ, ನಿರೀಕ್ಷಣೆ ಭರವಸೆ ಇವೆರಡು ಕೂಡಿರುವಂಥದ್ದೇ ನಂಬಿಕೆ ಆಗಿರುವಂಥದ್ದಾಗಿದೆ. ನಿಮ್ಮ ನಂಬಿಕೆಯಲ್ಲಿ ಇವೆರಡು ಇಲ್ಲ ಅಂತಂದ್ರೆ ಅದು ನಂಬಿಕೆನೇ ಅಲ್ಲ. ಹಲ್ಲೆಲೂಯಾ. ನಿಮ್ಮ ನಂಬಿಕೆಯಲ್ಲಿ ನಿರೀಕ್ಷಣೆ ಮತ್ತು ಭರವಸೆ ಇಲ್ಲ ಅಂದ್ರೆ ಅದು ಏನಾಗಲ್ಲ, ನಂಬಿಕೆ ಅಲ್ಲ ಎಂಬುದಾಗಿ ಹೇಳಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಈಗ ಇಷ್ಟೆಲ್ಲ ಹೇಳ್ಬಿಟ್ಟು ಕೆಳಗಡೆ ಕೆಲವೊಂದು ಲಿಸ್ಟ್ಗಳನ್ನು ಕೊಡ್ತಾ ಇದ್ದಾರೆ. ಏಬೇಲನನ್ನು ಕುರಿತಾಗಿ, ಆನೋಕನನ್ನು ಕುರಿತಾಗಿ, ನೋಹನನ್ನು ಕುರಿತಾಗಿ, ಅಬ್ರಾಮನನ್ನು ಕುರಿತಾಗಿ, ಸಾರಳನ ಕುರಿತಾಗಿ, ಹೀಗೆ ಏನ್ ಮಾಡ್ತಾ ಇದ್ದಾರೆ, ಲಿಸ್ಟನ್ನು ಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಹಾಗಾದ್ರೆ ನಮ್ಮೆಲ್ಲರಿಗೂ ಕೂಡ ಒಂದು ನಿರೀಕ್ಷೆ ಇರಬೇಕು. ಪಕ್ಕದಲ್ಲಿರೋರ್ನ ಕೈ ಕೊಟ್ಟು ಹೇಳ್ರಿ, ನಿರೀಕ್ಷೆ ಇರಲಿ. ನಿರೀಕ್ಷೆ ಇದೆಯಾ? ಹಾಗಾದ್ರೆ ನಾವು ಈ ನಿರೀಕ್ಷೆ ಯಾವುದರ ಮೇಲೆ ನಮಗೆ ನಿರೀಕ್ಷೆ ಇರಬೇಕು, ಯಾವುದರ ಮೇಲೆ ನಮಗೆ ಭರವಸೆ ಇರಬೇಕು? ನಾವು ವಾಕ್ಯವನ್ನು ಓದೋಣ. ಇಬ್ರಿಯ ಪುಸ್ತಕ 11ನೇ ಅಧ್ಯಾಯ 13ನೇ ವಾಕ್ಯದಿಂದ ನಾವು 16ನೇ ವಾಕ್ಯದವರೆಗೂ ನಾವು ಓದುವಂತ ಸಮಯದಲ್ಲಿ ಇವರೆಲ್ಲರೂ ಅಂದ್ರೆ ಮೇಲೆ ಇರುವಂತ ಎಲ್ಲಾ ಮನುಷ್ಯರ ಕುರಿತಾಗಿ ಇವರೆಲ್ಲರೂ ವಾಗ್ದಾನ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆ ಉಳ್ಳವರಾಗಿ ಮೃತರಾದರೆಂಬುದಾಗಿ ಹೇಳಿ ನಾವು ನೋಡುತ್ತೇವೆ. ಇವರೆಲ್ಲರೂ ವಾಗ್ದಾನವನ್ನು ಹೊಂದಿದವರಾಗಿದ್ರು. ವಾಗ್ದಾನ ನಮಗೆ ಒಂದು ನಿರೀಕ್ಷೆ ಕೊಡುತ್ತೆ. ಏನು ವಾಗ್ದಾನ? ಯಾವುದು ಕೊಡುತ್ತೆ? ನಿರೀಕ್ಷೆ. ವಾಗ್ದಾನ ಒಂದು ನಿರೀಕ್ಷೆ ಕೊಡುತ್ತೆ. ವಾಗ್ದಾನ ಒಂದು ಭರವಸೆ ಕೊಡುತ್ತೆ. ಹೆಂಗ್ ವರ್ಕ್ ಆಗುತ್ತೆ? ಅಮೆಝಾನ್ ಅಲ್ಲಿ ಏನಾದ್ರೂ ಒಂದು ಆರ್ಡರ್ ಮಾಡಿದ್ರೆ ಅದು ಈ ಡೇಟಿಗೆ ಬರುತ್ತಂತ ಕೊಡ್ತಾನಲ್ವಾ, ಅದು ಏನು? ಅದು ನಿಮಗೆ ವಾಗ್ದಾನ. ಹಲ್ಲೆಲೂಯಾ. ಈ ಡೇಟಿಗೆ 5ನೇ ತಾರೀಕು ಜಾನ್ವರಿ ಬರುತ್ತೆ ಅಂತಂದ್ರೆ ಜಾನ್ವರಿ ಬೆಳಗ್ಗೆ ಈ 10 ಗಂಟೆಯಿಂದ ರಾತ್ರಿ 10 ಗಂಟೆ ಒಳಗೆ ನಿಮಗೆ ಈ ಪ್ರಾಡಕ್ಟ್ ಡೆಲಿವರಿ ಆಗುತ್ತೆ. ಅದು ಏನು ನಮಗೆ ಕೊಡುತ್ತದೆ? ಭರವಸೆ ಕೊಡ್ತಾ ಇದೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಲೋಕದವನೇ ಒಂದು ನಿರೀಕ್ಷೆಯನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಒಂದು ಭರವಸೆಯನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಅಂದ್ರೆ ದೇವರು ನನ್ನನ್ನು ನಂಬು ಅಂತ ಹೇಳುವಾಗ ಸುಮ್ಮನೆ ನಿಮ್ಮನ್ನ ನಂಬು ಅಂತ ಹೇಳಲ್ಲ, ಸುಮ್ಮನೆ ನೀವು ದೇವ್ರನ್ನ ನಂಬ್ರಿ ಎಂಬುದಾಗಿ ಹೇಳಲ್ಲ. ನಿಮಗೊಂದು ನಿರೀಕ್ಷೆಯನ್ನ ಕೊಡುತ್ತಾನೆ, ಒಂದು ಭರವಸೆಯನ್ನ ಕೊಡುತ್ತಾನೆ. ಆಗ್ಲೇ ನಿಮ್ಮ ನಂಬಿಕೆ ಅದು ಪೂರ್ಣಗೊಂಡು ಅದು ನೀತಿ ಎಂಬುದಾಗಿ ಎಣಿಸಲ್ಪಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪ್ರತಿ ವರ್ಷ ಬರುತ್ತೆ, ಪ್ರತಿ ವರ್ಷ ವಾಗ್ದಾನ ತೆಗಿತೀವಿ, ಪ್ರತಿ ವರ್ಷ ವಾಗ್ದಾನ ತಗೊಂತೀವಿ, ಅದು ಎಲ್ಲಿ ನೆರವೇರ್ದಂಗೆ ಇಲ್ಲ. ಯಾಕಂದ್ರೆ ನಮಗೆ ನಿರೀಕ್ಷೆ ಇಲ್ಲ ವಾಗ್ದಾನದ ಮೇಲೆ, ಅದರ ಮೇಲೆ ಭರವಸೆ ಇಲ್ಲ ನಮಗೆ. ಹಲ್ಲೆಲೂಯಾ. ಯಾಕೆ ಅಂತಂತಂದ್ರೆ ನಾವು ಲೋಕದಲ್ಲಿ ನಮ್ಮನ್ನ ಅಂಟಿಕೊಳ್ಳುವಂತ ಅನೇಕ ಶೋಧನೆಗಳು, ಅನೇಕ ಭಯಗಳು, ಅನೇಕ ಸೋಲುಗಳನ್ನ ನಾವು ನೋಡಿ 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 ವಾಗ್ದಾನವಂತ ಮೇಲೆ ನಾವು ಕಣ್ಣಿಡದೆ, ವಾಗ್ದಾನದ ಮೇಲೆ ನಾವು ನಿರೀಕ್ಷೆ ಇಡದೆ, ವಾಗ್ದಾನದ ಮೇಲೆ ಭರವಸೆ ಇಡದೆ ನಾವು ಪ್ರತಿ ವರ್ಷವೂ ಕೂಡ ಸೋಲ್ತಾ ಇದ್ದೇವೆ. ಹಲ್ಲೆಲೂಯಾ. ಎಷ್ಟು ಜನ ಅರ್ಥ ಆಗ್ತದೆ? ಈಗ ನಿಮ್ಮ ನಂಬಿಕೆಯಲ್ಲಿ ತೂತಿದೆ ಎಂಬುದಾಗಿ ಹೇಳಿ ನಿಮಗೆ ತಿಳಿತಾ ಇದೆಯಾ? ನಿಮ್ಮ ನಂಬಿಕೆಯಲ್ಲಿ ಏನೋ ಕೊರತೆ ಇದೆ ಎಂಬುದಾಗಿ ನಿಮಗೆ ತಿಳಿತಾ ಇದೆನಾ? ಹಲ್ಲೆಲೂಯಾ. ಓಕೆ, ಹಾಗಾದ್ರೆ ನಮ್ಮ ನಂಬಿಕೆಯಲ್ಲಿ ಈ ನಿರೀಕ್ಷೆ ಇರಬೇಕು, ಈ ಭರವಸೆ ಇರಬೇಕು. ಯಾವುದರ ಮೇಲೆ ನಿರೀಕ್ಷೆ ಇರಬೇಕು, ಯಾವುದರ ಮೇಲೆ ಭರವಸೆ ಇರಬೇಕು? ಸುಮ್ಮನೆ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನನಗೆ ದೇವರು ಇಂಥ ಕೆಲಸ ಮಾಡಿದ್ದಾನೆ, ಇಂಥ ವಿಷಯವನ್ನು ಮಾಡಿದ್ದಾನೆ, ಅದಕ್ಕಾಗಿ ನಾನು ದೇವ್ರನ್ನ ನಂಬ್ತೀನಿ. ಇಲ್ಲ, ದೇವರು ನಮಗೆ ಕೊಟ್ಟಿರುವಂಥ ವಾಗ್ದಾನದ ಮೇಲೆ ನಮಗೆ ನಿರೀಕ್ಷೆ ಬರಬೇಕು. ಹಲ್ಲೆಲೂಯಾ. ಅಬ್ರಹಾಮನಿಗೆ ದೇವರು ವಾಗ್ದಾನವನ್ನ ಕೊಟ್ಟನು. ಆ ವಾಗ್ದಾನವನ್ನ ನಿರೀಕ್ಷಿಸಿ ತನ್ನ ಮನೆಯನ್ನ ಬಿಟ್ಟು ಹೊರಗಡೆ ಬಂದನು. ಆ ವಾಗ್ದಾನದ ಮೇಲೆ ಭರವಸೆಯಿಂದನೇ ಅವನು ಪ್ರಯಾಣ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸಾರಾಳು ಕೂಡ ತನ್ನ ಜೊತೆಗೇನೆ ಹೋಗ್ತಾ ಇದ್ದಾಳೆ. ಯಾಕೆ? ವಾಗ್ದಾನದ ನಿರೀಕ್ಷೆ, ವಾಗ್ದಾನದ ಭರವಸೆ ತನ್ನಲ್ಲಿದೆ. ಆಮೆನ್, ಹಲ್ಲೆಲೂಯಾ. ಆಮೇಲೆ ನಾವು ಮುಂದೆ ಓದುವಂತ ಸಮಯದಲ್ಲಿ, ಅದೇ 13ನೇ ವಾಕ್ಯದಲ್ಲಿ ನಾವು ಓದುವಂತ ಸಮಯದಲ್ಲಿ, ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಇಂಥ ಮಾತುಗಳನ್ನಾಡುವವರು ತಾವು ಸ್ವದೇಶವನ್ನು ಹುಡುಕುವವರೆಂಬ ಅರ್ಥವನ್ನು ವ್ಯಕ್ತಪಡಿಸುತ್ತದೆ. ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದಾರೆ. ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು. ಆದ್ದರಿಂದ ದೇವರು ಅವರ ದೇವರೆನ್ನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು
ಸಿದ್ಧ ಮಾಡಿದನೆಂಬುದಾಗಿ ಹೇಳಿ ನಾವು ನೋಡುತ್ತೇವೆ. ಒಂದು ವಾಗ್ದಾನವನ್ನು ದೇವರು ಅಬ್ರಹಾಮನಿಗೆ ಕೊಡುತ್ತಾ ಇದ್ದಾರೆ, ಈಸಾಕನಿಗೆ ಕೊಡುತ್ತಾ ಇದ್ದಾನೆ, ಯಾಕೋಬನಿಗೆ ಕೊಡುತ್ತಾ ಇದ್ದಾರೆ, ಯೋಸೇಫನಿಗೆ ಕೊಡುತ್ತಾ ಇದ್ದಾರೆ, ಇಸ್ರೇಲ್ ಜನರಿಗೆ ವಾಗ್ದಾನ ಕೊಡ್ತಾ ಇದ್ದಾರೆ. ಏನು ವಾಗ್ದಾನ? ಹಾಲು ಜೇನು ಹರಿಯುವಂತ ದೇಶವನ್ನು ನಿಮಗೆ ಕೊಡುತ್ತೇನೆ, ನೀವು ಹೆಚ್ಚಿ ಸಂತಾನ ಹೆಚ್ಚಿ, ಆಮೇನ್ ಆಕಾಶದ ನಕ್ಷತ್ರಗಳಷ್ಟೇ, ಆಮೇನ್ ಸಮುದ್ರದ ಉಸುಬಿನಷ್ಟು ನೀವು ಹೆಚ್ಚಿ ಅಸಂಖ್ಯವಾಗಿ ನೀವು ಬೆಳೆಯುವಿರಿ ಎಂಬುದಾಗಿ ಹೇಳಿ ಒಂದು ವಾಗ್ದಾನವನ್ನು ಮೊದಲನೇದಾಗಿ ಅಬ್ರಹಾಮನಲ್ಲಿ ಬಿತ್ತುತ್ತಾ ಇದ್ದಾರೆ. ಆ ವಾಗ್ದಾನಕ್ಕೆ ನಿರೀಕ್ಷೆ ಭರವಸೆಯನ್ನು ಇಟ್ಟುಕೊಂಡು ತನ್ನ ಮನೆಯನ್ನು ಬಿಟ್ಟು ಪ್ರಯಾಣ ಮಾಡುತ್ತಾ ಇದ್ದಾನೆ. ಆದ್ರೆ ಸತ್ಯವೇದ ಏನು ಹೇಳ್ತಾ ಇದೆ ಅಂತಂದ್ರೆ, ಆ ವಾಗ್ದಾನವನ್ನು ಹೊಂದಿಕೊಂಡ್ರು, ಆದ್ರೆ ಇದು ಶಾಶ್ವತವಲ್ಲ, ನಮಗೆ ಇನ್ನೊಂದು ಶಾಶ್ವತ ಇದೆ, ಅದೇ ಪರಲೋಕ ಎಂಬುದಾಗಿ ಹೇಳಿ ಅವರು ಹೇಳ್ತಾ ಇದ್ದಾರೆ. ಅವರ ನಂಬಿಕೆ, ಅವರ ನಿರೀಕ್ಷೆ, ಅವ್ರ ಭರವಸೆ ಹಾಲು ಜೇನು ಹರಿಯುವಂತ ಈ ಭೂಮಿ ಮೇಲೆ ಇರುವಂತ ದೇಶದ ಮೇಲೆ ಅವರಿಗೆ ನಂಬಿಕೆ ಇರಲಿಲ್ಲ. ಅವರಿಗೆ ಇದು ಟೆಂಪ್ರವರಿ, ನಾವು ನೀವು ಇರುವಂತ ಮನೆ ಟೆಂಪ್ರವರಿ, ನಾವು ನೀವು ಇರುವಂತ ಈ ಭೂಮಿ ಟೆಂಪ್ರವರಿ, ಬಟ್ ಇನ್ನೊಂದು ಶಾಶ್ವತವಾದಂತ ಒಂದು ಮನೆ ಇದೆ, ಅದು ಪರಲೋಕ. ನನ್ನ ನಿರೀಕ್ಷೆ ಪರಲೋಕ, ನನ್ನ ಭರವಸೆ ಪರಲೋಕ. ಇದು ಬರೇ ನನ್ನ ಟೆಂಪ್ರವರಿ. ಹಲ್ಲೆಲೂಯಾ. ನೀವು 8ನೇ ವಾಕ್ಯವನ್ನು ನಾವು ಓದುವಂಥ ಸಮಯದಲ್ಲಿ, 8ನೇ ವಾಕ್ಯದಿಂದ ನಾವು ಓದುವಂಥ ಸಮಯದಲ್ಲಿ, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಇಸಾಕನು ಯಾಕೋಬನು ಅವರಂತೆ ಡೇರೆಗಳಲ್ಲಿ ವಾಸಿಸಿದರು. ಯಾಕೆಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಾ ಇದ್ದನು. ಅವನ ನಿರೀಕ್ಷೆ, ಅವನ ಮಗನ ನಿರೀಕ್ಷೆ, ಅವನ ಮೊಮ್ಮಗನ ನಿರೀಕ್ಷೆ ಈ ಭೂಮಿಯದಾಗಿರ್ಲಿಲ್ಲ, ಈ ಭೂಮಿಯ ವಾಗ್ದಾನದಾಗಿರ್ಲಿಲ್ಲ. ಯೇಸು ಸ್ವಾಮಿ ಕೂಡ ನಮಗೆ ವಾಗ್ದಾನ ಕೊಟ್ಟಿದ್ದಾನೆ. ಈ ಭೂಮಿಯ ವಾಗ್ದಾನವನ್ನು ನಮಗೆ ಕೊಟ್ಟಿಲ್ಲ ಯೇಸು ಸ್ವಾಮಿ. ನನ್ನನ್ನು ನಂಬುವವನು ಏನನ್ನು ಹೊಂದುತ್ತಾನೆ? ನರಕವನ್ನು ಹೊಂದುತ್ತಾನೆ. ಏನನ್ನು ಹೊಂದುತ್ತಾನೆ? ನಿತ್ಯ ಜೀವವನ್ನು ಹೊಂದುತ್ತಾನೆ. ಆ ನಿರೀಕ್ಷೆ, ಆ ಭರವಸೆ ಅಬ್ರಹಾಮನಲ್ಲಿತ್ತು, ಇಸಾಕನಲ್ಲಿತ್ತು, ಯಾಕೋಬನಲ್ಲಿತ್ತು. ಇವತ್ತು ನಿಮ್ಮಲ್ಲಿದೆ, ನಿಮ್ಮ ಮಕ್ಕಳಲ್ಲಿ ಇದೆಯಾ? ನಿಮ್ಮಲ್ಲಿದೆ, ನಿಮ್ಮಲ್ಲಿ ಇದೆಯಾ? ಅದೇ ಡೌಟು. ನಿಮ್ಮ ಮಕ್ಕಳಲ್ಲಿ ಇದೆಯಾ? ಯಾಕಂದ್ರೆ ಅಬ್ರಹಾಮನು ಅನ್ಯ ದೇಶಸ್ಥನಂತೆ ಈ ಭೂಮಿಯಲ್ಲಿ ಅನ್ಯ ವ್ಯಕ್ತಿಯಾಗಿ, ಅಂದ್ರೆ ಏನಂತಾರೆ, ಇದು ನನಗೆ ಶಾಶ್ವತ ಅಲ್ಲ ಅಂತ ಡೇರೆಗಳಲ್ಲಿ ಆತನು ವಾಸ ಮಾಡುತ್ತಾ ಇದ್ದನು. ಹಲ್ಲೆಲೂಯಾ. ಆತನು ಡೇರೆಗಳಲ್ಲಿ ಅದೇ ರೀತಿಯಾಗಿ ತನ್ನ ಮಕ್ಕಳು ಮೊಮ್ಮಕ್ಕಳು ಅದೇ ರೀತಿಯಾಗಿ ಡೇರೆಗಳಲ್ಲಿ ವಾಸ ಮಾಡುತ್ತಾ ಇದ್ರು. ಯಾಕಂದ್ರೆ ಅವರ ನಿರೀಕ್ಷೆ ಈ ಭೂಮಿಯ ನಿರೀಕ್ಷೆ ಆಗಿರಲಿಲ್ಲ, ಪರಲೋಕ ಅವರ ನಿರೀಕ್ಷೆ ಆಗಿತ್ತು. ಹಲ್ಲೆಲೂಯಾ. ಈ ದಿನದಲ್ಲಿ ನಮ್ಮ ನಿರೀಕ್ಷೆ ಈ ಭೂಮಿಯ ನಿರೀಕ್ಷೆ ಆಗಿದೆಯಾ, ಪರಲೋಕದ ನಿರೀಕ್ಷೆ ಆಗ್ತಾ ಇದೆಯಾ? ನಾವು ಸೋಲ್ತಾ ಇರೋದು ಎಲ್ಲಿ ಅಂತಂದ್ರೆ, ನಮ್ಮ ನಿರೀಕ್ಷೆ ಪರಲೋಕ ಇಲ್ಲ, ನಮ್ಮ ಭರವಸೆ ಪರಲೋಕದ ಮೇಲೆ ಇಲ್ಲ. ಆದುದರಿಂದ ನಾವು ಅನೇಕ ವಿಷಯಗಳನ್ನು ಪ್ರತಿ ವರ್ಷ ನಾವು ಕಳ್ಕೊಳ್ತಲೇ ಇದ್ದೇವೆ. ಹಲ್ಲೆಲೂಯಾ. ವಾಕ್ಯ ರೋಮಪುರದವರಿಗೆ ಬರೆದ ಪತ್ರಿಕೆ 8:24 ವಾಕ್ಯವನ್ನು ನಾವು ನೋಡುವಂಥ ಸಮಯದಲ್ಲಿ, ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಇನ್ನೂ ಎದುರು ನೋಡುವವರಾಗಿದ್ದೇವೆ. ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದೇಕೆ? ಪ್ರತ್ಯಕ್ಷವಾದದನ್ನು ಎದುರು ನೋಡುವುದುಂಟೆ, ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವವರಾಗಿದ್ದೇವೆ. ಹಲ್ಲೆಲೂಯಾ. ಈಗ ನಾನು ಏನೆಲ್ಲ ಹೇಳಿದನೋ ಅದೆಲ್ಲ ಈ ಒಂದೇ ವಾಕ್ಯದಲ್ಲಿ ಅಡಕವಾಗಿದೆ. ನೀವು ಯಾವುದನ್ನು ಎದುರು ನೋಡುತ್ತಾ ಇದ್ದೀರಲ್ಲ, ನಿಮಗೆ ವಾಗ್ದಾನ ಸಿಕ್ಕಿದೆಯಲ್ಲ, ಆ ವಾಗ್ದಾನ ನಿಮಗೆ ಪ್ರತ್ಯಕ್ಷ ಆಗಿದ್ರೆ ನೀವು ಅದಕ್ಕಾಗಿ ಇನ್ನೂ ಎದುರು ನೋಡುತ್ತಾ ಇರ್ತೀರಾ?
ನೀವು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ದೀರಾ, ನಿಮ್ ಕೈಗೆ ಅದು ಬಂದ್ಮೇಲೆ ಇನ್ನು ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀರಾ? ಏನ್ ಮಾಡ್ತೀರಾ? ಓಪನ್ ಮಾಡ್ತೀವಿ, ಎಂಜಾಯ್ ಮಾಡ್ತಾ ಇದ್ರಿ, ಆದ್ರೆ ಇನ್ನ ನಿಮ್ಗೆ ಸಿಕ್ಕಿಲ್ಲ. ಆದುದರಿಂದ ನೀವೇನ್ ಮಾಡ್ಬೇಕು? ನಿಮ್ಮ ನಿರೀಕ್ಷೆಗೆ, ನಿಮ್ಮ ಭರವಸೆಗೆ ತಾಳ್ಮೆಯನ್ನ ಆಡ್ ಮಾಡ್ರಿ. ಏನ್ ಆಡ್ ಮಾಡ್ರಿ? ಅಮೆಝಾನ್ ಎಷ್ಟು ದಿವಸ ಆಗುತ್ತೆ ತಗೊಳಕ್ಕೆ ಬರಕ್ಕೆ? 1 ವಾರ ಆಗುತ್ತೆ. ಪ್ರತಿ ದಿನ ಬೆಳಗ್ಗೆ ಎದ್ದು ಇವತ್ತು ಎಲ್ಲಿದೆ, ಓಕೆ ಇವತ್ತು ಪ್ಯಾಕ್ ಆಗಿ ಶಿಪ್ ಆಗಿದೆ, ಟಿಕ್. ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನೋಡಿ, ಮತ್ತೆ ಆಪ್ ಓಪನ್ ಮಾಡಿ, ಇವತ್ತೆಲ್ಲಿದೆ? ಹೈದರಾಬಾದಿಗೆ ಬಂದತ್ತ. ನಾಳೆ ಗ್ಯಾರಂಟಿ ರಾಯಚೂರಿಗೆ ಬರ್ತದದು. ಏನ್ ಮಾಡ್ತೀವಿ ನಾವು ಅಲ್ಲಿ ತನ? ತಾಳ್ಮೆ ಆಗಿರ್ತೀವಿ. ಹೌದಾ? ಏನ್ ಮಾಡ್ತೀವಿ ನಾವು? ಕೈಗೆ ಬಂದು ಸಿಗತ್ತನ ತಾಳ್ಮೆಯಿಂದ ಇರ್ತೀವಿ. ಏನ್ ಮಾಡ್ತೀವಿ? ನಮ್ ತಾಳ್ಮೆ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ಅಮೆಝಾನಿಗೆ ಫೋನ್ ಮಾಡಿ ಆರ್ಡರ್ ಮಾಡಿನಲ್ಲೇ, ಇನ್ನ ಬಂದಿಲ್ಲ ನಿನಗ, ಇನ್ನ ಬಾಯಲ್ಲಿ ಅನ್ಯ ಭಾಷೆಗಳು, ಒಳ್ಳೆ ಮಾತುಗಳು, ವರಪ್ರಸಾದಗಳು ಎಲ್ಲ ಹೊರಟು ಬರ್ತವೆ. ಹೌದಾ? ಅವನಿಗೆ ಹಂಗ್ ಬೈತೀವಿ. ನಮಗೆ ತಾಳ್ಮೆಯ ಕೊರತೆ ಇದೆ. ಆದ್ರಿಂದ ನಾವು ನಮ್ಗಿರುವಂತ ವಾಗ್ದಾನವನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಅಬ್ರಹಾಮನಿಗೆ ನಿರೀಕ್ಷೆ ಇತ್ತು, ಭರವಸೆ ಇತ್ತು. ಈ ನಿರೀಕ್ಷೆ ಭರವಸೆ ಅವನಿಗೆ ತಾಳ್ಮೆಯನ್ನ ಕೊಡ್ತು. ಅವನು 25 ವರ್ಷಗಳ ಕಾದಿದ್ದನು. ಅವನಿಗೆ 100ನೇ ವಯಸ್ಸಲ್ಲಿಯೇ ಮಗು ಸಿಕ್ಕಿತ್ತು. ನಿನಗೊಂದು ಮಗುವನ್ನ ಕೊಡುತ್ತೇನೆ ಅಂದ್ರೆ ನಿನ್ನ ಸಂತತಿಯನ್ನ ಹೇಗೆ? ಆಕಾಶದಷ್ಟು ನಕ್ಷತ್ರ, ಆಮೇನ್ ಸಮುದ್ರದ ಉಸುಬಿನಷ್ಟು ನೀನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ. ಆದ್ರೆ ಒಂದೇ ಒಂದು ಮಗುನೇ ಇಲ್ಲ. ಇನ್ನೆಲ್ಲಿ ನಕ್ಷತ್ರಗಳಷ್ಟಾಗದು? ಅವನಲ್ಲಿ ಏನಿತ್ತು? ತಾಳ್ಮೆ, ನಿರೀಕ್ಷೆ. ವಾಗ್ದಾನದ ಮೇಲೆ ಇರುವಂತ ನಿರೀಕ್ಷೆ, ಭರವಸೆ ನಮಗೆ ತಾಳ್ಮೆಯನ್ನ ಕೊಡ್ಬೇಕ್ರಿ. ಏನ್ ಕೊಡ್ಬೇಕು ನಮ್ಗೆ? ತಾಳ್ಮೆ. ತಾಳ್ಮೆ ಬಹಳ ಮುಖ್ಯ. ಅವಾಗ ಕೋಪ ಬರಬಾರ್ದು, ಆತ್ರ ಬರಬಾರ್ದು, ಸಿಟ್ಟು ಬರಬಾರ್ದು, ಬೈಗುಳ ಬರಬಾರ್ದು. ತಾಳ್ಮೆ, ತಾಳ್ಮೆ, ತಾಳ್ಮೆ. ಪಕ್ಕದಲ್ಲಿರೋರು ನೋಡಿ ಹೇಳ್ರು, ಆಲ್ ಈಸ್ ವೆಲ್. ತಾಳ್ಮೆ ಅಂತ ಹೇಳಿಲ್ಲ, ಆಲ್ ಈಸ್ ವೆಲ್ ಹೇಳು. ತಾಳ್ಮೆ ಇರ್ಲಿ ಹೇಳ್ರಿ, ತಾಳ್ಮೆ ಇರ್ಲಿ. ತಾಳ್ಮೆಯಿಂದ ಇರು. ಕೋಪಗೊಳ್ಬೇಡ, ಆತ್ರಗೊಳ್ಬೇಡ. ಕೋಪಂ ರಾಕುಡ್ದು, ಆತ್ರಂ ರಾಕುಡ್ದು, ಊರ್ಕೊಂಡು ಮೌನಂಗ ಕೂಸೋ. ಓಕೆ, ಹಲ್ಲೆಲೂಯಾ. ಓಕೆ, ನಮ್ಗೆ ನಂಬಿಕೆ, ನಮ್ಮ ನಂಬಿಕೆ ಶೋಧಿಸಲ್ಪಡುವಂಥದ್ದಾಗಿದೆ. ಅದೇ 11ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾವು ಓದುವಂತ ಸಮಯದಲ್ಲಿ, 11-17ನೇ ವಾಕ್ಯವನ್ನು ಓದುವಂತ ಸಮಯದಲ್ಲಿ, ಅಬ್ರಹಾಮನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಇಸಾಕನನ್ನು ಸಮರ್ಪಿಸಿದನು. ನಂಬಿಕೆಯಿಂದ, ಆ ನಿರೀಕ್ಷೆಯಿಂದ, ಆ ಭರವಸೆಯಿಂದ, ಆ ತಾಳ್ಮೆಯಿಂದ ಯಾವ ಮಗನನ್ನ, ವಾಗ್ದಾನದ ಮಗನನ್ನ ಹೊಂದಿಕೊಂಡನು, ಆ ಮಗನನ್ನ ತಿರುಗಿ ದೇವರಿಗೆ ಸಮರ್ಪಿಸಬೇಕೆನ್ನುವಂತ ಒಂದು ಪರೀಕ್ಷೆ ಅವನಿಗೆ ಬಂದಿತ್ತು. ಹಲ್ಲೆಲೂಯಾ. ನಿಮ್ಮ ನಂಬಿಕೆ ಪರಿಶೋಧಿಸಲ್ಪಡುವಂಥದ್ದಾಗಿದೆ. ಅದು ನಿಮ್ಮ ನಿರೀಕ್ಷೆ, ನಿಮ್ಮ ಭರವಸೆ, ನಿಮ್ಮ ತಾಳ್ಮೆ ಅದು ಸರಿಯಾಗಿದೆಯಾ, ಇಲ್ಲ ಏನಾದರೂ ಬಲಹೀನತೆ ಇದೆಯಾ, ಇಲ್ಲ ಏನಾದರೂ ತೂತಿದೆಯಾ ಎಂಬುದಾಗಿ ಹೇಳಿ ದೇವರು ಪರೀಕ್ಷಿಸುವನಾಗಿದ್ದಾನೆ. ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗುವುದಾದ್ರೆ ಆ ವಾಗ್ದಾನದ ಫಲ ನಿಮಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಟೆಸ್ಟ್ ಅಲ್ಲಿ ಪಾಸ್ ಆಗತನ ದೇವರು ಟೆಸ್ಟ್ ಮಾಡ್ತಾನೆ ಇರ್ತಾನೆ, ಪರಿಶೋಧಿಸ್ತಲೇ ಇರ್ತಾನೆ. ಇದು ನನಗೆ ಪರೀಕ್ಷೆ, ಈ ಸಮಯ ನನಗೆ ಪರೀಕ್ಷೆ ಆಗಿದೆ ಅನ್ನೋದನ್ನ ಪ್ರತಿಯೊಂದು ವಿಶ್ವಾಸಿಗಳು ಕೂಡ ನಾವು ತಿಳಿದುಕೊಳ್ಬೇಕು. ನಿರೀಕ್ಷಣೆಯ ಸಮಯದಲ್ಲಿ, ಭರವಸೆಯ ಸಮಯದಲ್ಲಿ, ನಮ್ಮ ತಾಳ್ಮೆಯ ಸಮಯದಲ್ಲಿ ನಮಗೆ ಪರೀಕ್ಷೆ ಉಂಟು. ದೇವರು ಪ್ರತಿಯೊಬ್ಬರನ್ನ ಪರೀಕ್ಷಿಸಿದನು. ಇಸಾಕನನ್ನು ಕೂಡ ದೇವರು ಪರೀಕ್ಷಿಸಿದನು, ಯಾಕೋಬನನ್ನು ಕೂಡ ದೇವರು ಪರೀಕ್ಷಿಸಿದನು, ಯೋಸೇಫನನ್ನು ಕೂಡ ಪರೀಕ್ಷಿಸಿದನು, ಇಸ್ರಾಯೇಲ್ ಜನರನ್ನು ಕೂಡ ಪರೀಕ್ಷಿಸಿದನು. ಆಮೆನ್. ಇವತ್ತು ನಮ್ಮನ್ನು, ನಿಮ್ಮನ್ನು ಕೂಡ ಆತನು ಪರೀಕ್ಷಿಸುವವನಾಗಿದ್ದಾನೆ. ಪರೀಕ್ಷಿಸಿ ಆತನು ತಿಳಿದುಕೊಳ್ಳುವಂತ ದೇವರಾತನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಹೊಂದಿರುವಂಥ ವಾಗ್ದಾನವನ್ನ ಯಾಕೆ ಆಶೀರ್ವಾದವಾಗಿ ನಾವು ಹೊಂದಿಕೊಳ್ಳಲಿಕ್ಕೆ ಆಗುತ್ತಾ ಇಲ್ಲ ಅಂತಂದ್ರೆ, ನಮ್ಮ ನಂಬಿಕೆಯಲ್ಲಿ ಏನೋ ಒಂದು ಕೊರತೆ ಇದೆ. ಆ ಕೊರತೆಯನ್ನು ನೀಗಿಸೋದಕ್ಕೆ ನಿಮ್ಮ ನಿರೀಕ್ಷೆಯ
ನಿಮ್ಮ ನಿರೀಕ್ಷೆ, ನಿಮ್ಮ ಭರವಸೆ, ನಿಮ್ಮ ತಾಳ್ಮೆಯನ್ನ ಸರಿಪಡಿಸಿಕೊಳ್ಬೇಕು. ಹಲ್ಲೆಲೂಯ. ಇದು ನಿರೀಕ್ಷಣೆಯ ಒಂದು ಸಮಯ. ನಿರೀಕ್ಷಿಸ್ತಾ ಇದ್ದಾನೆ, ನಾನು ಭರವಸೆಯಿಂದ ಇದ್ದೀನಿ. ತಾಳ್ಮೆ ನಮಗೆ ಬಹಳ ಮುಖ್ಯ. ತಾಳ್ಮೆಯನ್ನು ಕೊಡು ದೇವ್ರೆ. ನಾವು ತಾಳ್ಮೆ ಇಲ್ಲದೆ ಅನೇಕ ವಿಷಯಗಳನ್ನು ನಾವು ಕಳೆದುಕೊಳ್ಳುತ್ತಾ ಇದ್ದೇವೆ. ತಾಳ್ಮೆಯಾಗಿರು. ತಾಳ್ಮೆ ಇಲ್ಲದೆ ಏನೋ ಒಂದು ಮಾತನಾಡಿ ಬಿಡುತ್ತೇವೆ. ತಾಳ್ಮೆ ಇಲ್ಲದೆ ಏನೋ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ತಾಳ್ಮೆ ಇಲ್ಲದೆ ಏನೋ ಒಂದು ವಿಷಯಗಳನ್ನು ನಾವು ಮಾಡಿಬಿಡುತ್ತಾ ಇದ್ದೇವೆ. ಸಾರಳು ತಾಳ್ಮೆ ಇಲ್ಲದೆ ಐಗುಪ್ತ ದೇಶದಿಂದ ಕರೆಕೊಂಡು ಬಂದಂಥ ದಾಸಿಯನ್ನು ಅಬ್ರಹಾಮನಿಗೆ ಮದುವೆ ಮಾಡಿಕೊಟ್ಲು. ಏನಾಯ್ತು ಲಾಸ್ಟ್ಗೆ? ಪೀಡಿಸಲ್ತೊಡಗಿದ್ಲು ಸಾರಳು. ಅವಳಿಗೆ ಕಷ್ಟ ಆಯ್ತು, ಅವಳಿಗೆ ನೋವಾಯ್ತು, ಅವಳಿಗೆ ಸಹಿಸ್ಕೊಳಕ್ಕಾಗಿಲ್ಲ. ಇಸಾಕನ್ ಹುಟ್ಟಿದ್ರು ಕೂಡ ಎಲ್ಲಿ ಇವನು ಯಾರು ಇಸ್ಮೇಲ್ ಕರ್ಕೊಂಡು ಎಲ್ಲ ದೋಚ್ಕೊಂಡು ಹೋಗ್ಬಿಡ್ತಾನೇನೋ ಅಂತ ಭಯ. ತಾಳ್ಮೆ. ಆತ್ರದಿಂದ ಯಾವ ತೀರ್ಮಾನಗಳನ್ನು ಮಾಡಬೇಡ್ರಿ, ಆತ್ರದಿಂದ ಯಾವ ವಿಷಯಗಳನ್ನು ಮಾತನಾಡಬೇಡ್ರಿ. ಹಲ್ಲೆಲೂಯಾ.